ನಮಸ್ತೆ ಎಲ್ಲ ನಮ್ಮ ಯೂಟ್ಯೂಬ್ ಬಂಧುಗಳಿಗೆ. ನಾವು ಇವತ್ತು ನಿಮಗೆ ಹೈವೇಯಿಂದ ನಿಮಗೆ 6 ಕಿಲೋಮೀಟ್ರ್ ಒಳಗಡೆ ನಿಮಗೆ ಒಂದು ಒಳ್ಳೆ ತಾರ್ ರೋಡ್ ಅಪ್ರೋಚ್ ಆಗಿ 8 ಎಕರೆ ಲ್ಯಾಂಡ್ ತೋರಿಸ್ತೀನಿ. ನಿಮಗೆ 8 ಎಕರೆ ಇದು ಲ್ಯಾಂಡು. ಯಾರಾದರೂ ಒಂದು 10 ಎಕರೆ ಲ್ಯಾಂಡ್ ಮಾಡಬೇಕು ಅನ್ನೋರಿಗೆ ಹತ್ತಿರದಲ್ಲಿ ನಿಮಗೊಂದು 6 ಎಕರೆ ಸಿಗುತ್ತೆ. ಇದ್ರ ಪಕ್ಕದಲ್ಲಿ ಒಂದು ಜಮೀನು ಬಿಟ್ಟು ಇದು ನಿಮಗೆ 6 ಎಕರೆ, ಇದು 8 ಎಕರೆ ಜಮೀನು. 6 + 8 ನಿಮಗೆ 14 ಎಕರೆ ಜಮೀನು ಒಂದೇ ಹತ್ರ ಆಗುತ್ತೆ ಬೇಕು ಅಂದರೆ. ಇಲ್ಲ ನಮ್ಗೆ 8 ಎಕರೆ ಸಾಕು ಅಂದರೆ 8 ಎಕರೆ ಆಗುತ್ತೆ. ಇಲ್ಲಿ ಸ್ವಲ್ಪ ಮಣ್ಣು ಬಂದುಬಿಟ್ಟು ನಿಮಗೆ ಸ್ವಲ್ಪ ಬಿಳುಪು ಕಾಣುತ್ತಿದೆ ಅಷ್ಟೇ. ಅಲ್ಲಿಂದ ಆ ಕಡೆಗೆ ಕೆಂಪು ಭೂಮಿ ಬರುತ್ತೆ ಕೊನೆವರೆಗೂ. ತಾರ್ ರೋಡ್ ಅಪ್ರೋಚು ನಿಮಗೆ ಕಂಪ್ಲೀಟ್ ಇದು ಒಂದು 400 ಅಡಿ, 400ರಿಂದ 450 ಅಡಿ ನಿಮಗೆ ತಾರ್ ರೋಡ್ ಸಿಗುತ್ತೆ. ಭೂಮಿ ತುಂಬ ಚೆನ್ನಾಗಿದೆ, ಬಸ್ ಕನೆಕ್ಟಿವಿಟಿ ಚೆನ್ನಾಗಿದೆ. ಹೈವೇ 6 ಕಿಲೋಮೀಟ್ರ್ ಆಗುತ್ತೆ. ರೇಟ್ ಬಂದುಬಿಟ್ಟು ಎಕರೆ 20 ಲಕ್ಷ ಹೇಳ್ತಾರೆ, ನೆಗೆಷಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಭೂಮಿ, ಅನುಕೂಲತೆ ಒಳ್ಳೆ. ಏನಾದರೂ ಶ್ರೀಗಂಧ, ಟೀಕು, ಹೆಬ್ಬೇವು, ಸಿಲ್ವರು ಈ ಥರ ಒಂದು ಒಳ್ಳೆ ಕೃಷಿ ಮಾಡಿ ನಾವು ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಸಲ್ಲಿ ನಾವು ತೊಗೊತೀವಿ ಭೂಮಿ ಅಂದರೆ ಇದು ತುಂಬ ಚೆನ್ನಾಗಿದೆ. ಇಲ್ಲಿ ವಾಟರ್ ಸೋರ್ಸು ತುಂಬ ಚೆನ್ನಾಗಿದೆ. ಹತ್ತಿರದಲ್ಲೇ ಒಳ್ಳೆಯ ಪ್ರಕೃತಿ ನೋಡಿ, ಯಾವ ಥರ ಹಕ್ಕಿಗಳು ಸಂಜೆ ಮೂಮೆಂಟಲ್ಲಿ ಯಾವ ಥರ ಹಾರ್ತಾ ಇರ್ತವೆ. ಇದೊಂಥರ ನೋಡೋದಕ್ಕೆ ನೇಚರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆ ಎಲ್ಲ ಮಳೆ ತುಂಬ ಚೆನ್ನಾಗಾಗಿದೆ, ವಾತಾವರಣ ತುಂಬ ಅನುಕೂಲವಾಗಿದೆ. ನಿಮಗೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಇಂಥ ಒಂದು ಭೂಮಿಗೆ ತಾರ್ ರೋಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಯಾವುದೇ ಥರ ಸಮಸ್ಯೆ ಇರೋದಿಲ್ಲ. ಇಲ್ಲಿ ಒಂದು ಫ್ಯಾಮಿಲಿ ಇರ್ಬೋದು, ಮನೆ ಕಟ್ಕೊಂಡ್ಬಿಟ್ಟು ಆರಾಮಾಗಿರ್ಬೋದು, ಏನು ತೊಂದರೆ ಇಲ್ಲ. ಎಲ್ಲ ನೀರು ನೀಡಿ ಎಲ್ಲ ನೋಡ್ಕೊಂಬಿಟ್ಟು ಅನುಕೂಲತೆ ಮಾಡ್ಕೊಬೋದು. ಮತ್ತು ನಿಮಗೆ ಇಲ್ಲಿಂದ ಬೆಂಗಳೂರು 180 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು 180 ಕಿಲೋಮೀಟ್ರ್ ಬೆಂಗಳೂರು ಆಗುತ್ತೆ. ಇದರಲ್ಲೆಲ್ಲ ತೊಗರಿ ಹಾಕಿದ್ದಾರೆ, ಒಳ್ಳೆ ತೊಗರಿ, ಒಳ್ಳೆ ಫಲವತ್ತಾದಂಥ ಎಲೆ ಇದರೆಲ್ಲ ಉದುರಿಬಿಟ್ಟು ಫಲವತ್ತಾಗಿದೆ ಮಣ್ಣು, ತುಂಬ ಅನುಕೂಲತೆ ಇದೆ. ತೊಗರಿ ನೋಡಿ ಎಷ್ಟು ಇದು ಎಲೆ ಏನು ಬೀಳುತ್ತಲ್ಲ ಕೆಳಗಡೆ ಭೂಮಿಗೆ, ಇದೇ ಒಂದು ಆರ್ಗಾನಿಕ್ ಗೊಬ್ಬರ ಆಗಿ ಮಾರ್ಪಾಡಾಗುತ್ತೆ. ಇದು ಈ ಥರ ಎಲ್ಲ ಬೆಳೆಯೋದ್ರಿಂದ ತೊಗರಿ, ಕಡಲೆ, ಆಮೇಲೆ ಶೇಂಗಾ ಇದೆಲ್ಲ ಭೂಮಿಗೆ ಭಾಳ ಒಳ್ಳೆ ಫಲವತ್ತಾದಂಥ ಒಂದು ವಸ್ತು. ಭೂಮಿನ ಫಲವತ್ತತೆ ಮಾಡೋದಕ್ಕೆ ಈ ಥರ ಪ್ರತಿ ವರ್ಷವೂ ತೊಗರಿ ಹಾಕಿ ಭೂಮಿಗೆ. ತೊಗರಿ ಒಂದು ಬೇಳೆ ಕಾಳುಗಳಿಗೆ ಭಾಳ ಅವಶ್ಯಕತೆ ಇರುತ್ತೆ, ಒಳ್ಳೆ ರೇಟ್ ಇರುತ್ತೆ, ಮತ್ತು ಭೂಮಿಯ ತಾಕತ್ತು ಬೆಳೆಯುತ್ತೆ. ಇದ್ರ ಜೊತೆಗೆ ನಾನು ಎಲ್ಲ ಥರ ನಾನು ಇದರಲ್ಲಿ ನಿಮಗೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನೀವು ಇಂಥ ಒಂದು ಲ್ಯಾಂಡ್ ಏನಾದರೂ ಇಷ್ಟಪಟ್ಟರೆ ಫೋನ್ ಮಾಡಿ ನನ್ನ ನಂಬರ್ಗೆ, ಮತ್ತು ನನ್ನ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಎಲ್ಲರಿಗೂ ತಿಳಿಸಿ. ಯಾರಿಗಾದರೂ 1 ಎಕರೆಯಿಂದನೂ ನಿಮಗೆ 10 ಎಕರೆ 50 ಎಕರೆ ಬೇಕಂದ್ರೂ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಭೂಮಿ ಕೊಡ್ತೀನಿ ನಾನು. ಸೆಲೆಕ್ಷನ್ ಹೆಂಗಿರ್ಬೇಕಂದ್ರೆ ನಿಮಗೆ ಮನಸ್ಸು ಖುಷಿ ಆಗಬೇಕು. ನಿಮಗೆ ನಾನು ಕೊಡೋಂಥ ಭೂಮಿ, ನಾನು ಕೊಡೋವಂಥ ಪ್ರೈಸು ನಿಮಗೆ ಯಾವುದೇ ಥರ ನಿಮಗೆ ಸಂಶಯ ಇರೋದಿಲ್ಲ. ಪೇಪರ್ಸ್ ಕರೆಕ್ಟಾಗಿರುತ್ತೆ ಆ ಥರ. ಯಾಕಂದರೆ ಒಬ್ಬ ರೈತ ಬರ್ತಿದ್ದಾರೆ, ರೈತ ಆಗಬೇಕು ಅಂತ ಬಯಸ್ತಿದ್ದಾರೆ, ಅಂಥವ್ರಿಗೆ ನಾವು ಒಂದು ಒಳ್ಳೆ ನಾವು ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸಲ್ಲಿ ಒಂದು ಒಳ್ಳೆ ಕೊಡ್ತಾಯಿದ್ವಿ ಒಂದು ಪ್ರಾಪರ್ಟಿ ಅಂದರೆ, ಸುಮಾರು ಜನ ನಮ್ಮ ಚಾನಲ್ನ ನೋಡೋವಂಥ ನಮ್ಮ ಸ್ನೇಹಿತರು ನಮ್ಮ ಒಂದು ಪ್ರಾಪರ್ಟಿಗಳನ್ನ ವೀಕ್ಷಣೆ ಮಾಡ್ತಾನೆ ಇರ್ತಾರೆ. ಅವ್ರು ಸುಮಾರು ಸರಿ ಕಾಲ್ ಮಾಡಿ ಹೇಳ್ತಾರೆ, ಸರ್ ನಾವು ನಿಮ್ಮ ವೀಡಿಯೋ ನೋಡಿ ತುಂಬ ಚೆನ್ನಾಗಿ ಅನಿಸ್ತು, ಕಾಸ್ಟ್ ಏನಿದೆ ಅದರದ್ದು, ಭೂಮಿ ಹೇಗಿದೆ, ನೀರು ಹೇಗಿದೆ, ವಾತಾವರಣ ಹೇಗಿದೆ, ಡಿಸ್ಟೆನ್ಸ್ ಹೆಂಗಿದೆ, ಎಲ್ಲನೂ ನಾನು ಕರೆಕ್ಟಾಗಿ ಮಾಹಿತಿ ಕೊಡ್ತೀನಿ. ಯಾವುದೇ ಥರ ನೀವು ಯಾವ ಟೈಮಲ್ಲಿ ಕಾಲ್ ಮಾಡಿದರೂ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ನಿಮ್ಮ ಫೋನ್ಗಳು ನಾನು ಪಿಕ್ ಮಾಡ್ದಲ್ಲ ಯಾವತ್ತೂ ಇರೋದಿಲ್ಲ. ಯಾವುದೋ ಒಂದು ಕಾರಣ ನಾನು ಡ್ರೈವಿಂಗಲ್ಲಿ ಇರಬೇಕಾದ್ರೆ ಮಾತ್ರ ಕೆಲವು ಟೈಮಲ್ಲಿ ಮಾತ್ರ ನಾನು ಫೋನ್ ಪಿಕ್ ಮಾಡೋದಿಲ್ಲ. ಮಿಕ್ಕಿ ಟೈಮಲ್ಲಿ ನಾನು ನಿಮ್ಮ ಫೋನ್ಗಳೆಲ್ಲ ಪಿಕ್ ಮಾಡ್ತೀನಿ. ಓಕೆ, ಈ ವಿಡಿಯೋದಲ್ಲಿ ನಾನು ತುಂಬ ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಜೈ ಹಿಂದ್, ಜೈ ಭಾರತ್. ಎಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆ ಪ್ರಾಪರ್ಟಿನ ಖರೀದಿ ಮಾಡಿ ಒಂದು ಒಳ್ಳೆ ಭವಿಷ್ಯದಲ್ಲಿ ಎಲ್ಲರೂ ಅಗ್ರಿಕಲ್ಚರ್ ಮಾಡೋದಕ್ಕೆ ಮುಂದೆ ಬನ್ನಿ ಅಂತೇಳಿ ಬಯಸ್ತಾ 2 ಮಾತನ್ನು ಹೇಳಿ ಬಯಸ್ತೀನಿ. ಓಕೆ, ಜೈ ಹಿಂದ್, ಜೈ ಭಾರತ್.